ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಈ ಹಿಂದೆ ನೋಡಿದ್ರಿ ನೀವು ಮಡಿಕೇರಿ ಪಾರ್ಟ್ 1ನ, ಈಗ ಪಾರ್ಟ್ 2ನ ವಿಡಿಯೋನ ಅಪ್ಲೋಡ್ ಮಾಡಕತ್ತೀನಿ. ಪ್ಲೀಸ್ ಎಲ್ಲರೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಮಾಡಿದ್ನಿ. ಇನ್ನು ಮಡಿಕೇರಿಯಿಂದ ನಾವು ಯಾವ್ಯಾವ ಪ್ಲೇಸ್ನ ಕವರ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಾಗ ಪೂರ್ತಿ ವಿಡಿಯೋನ ಹಾಕೀನಿ. ಪ್ಲೀಸ್ ಎಲ್ಲರೂ ಮಿಸ್ ಮಾಡ್ದನ ಸ್ಕಿಪ್ ಮಾಡ್ದನ ಹಂಗೆ ವಿಡಿಯೋನ ನೋಡಿರಿ. ಇಲ್ಲಿ ನೋಡಿರಿ ಯಾವ ಥರ ಈ ಪ್ಲೇಸ್ ಐತಿ. ಹಚ್ಚ ಹಸಿರಿಂದ ಮಡಿಕೇರಿ ಕೂಡೈತಿ. ಮಡಿಕೇರಿ ಅಂದ್ರೆ ತಲಕಾವೇರಿಯಾಗಿದ್ವಿ ನಾವಾಗ. ಎಷ್ಟು ಚಂದ ಕಾಣಕತ್ತೈತಿ ನೋಡಿರಿ. ಆಹಾ, ಮನಸ್ಸಿಗೆ ಆರಾಮ್ ಅನಿಸತಿ. ಇಂಥ ಜಾಗ ನಮ್ಮ ಊರ ಕಡೆ ಇದ್ರನ್ನ ಆರಾಮ್ ಯಾವಾಗ ಬೇಕಾದರೂ ಬಂದು ಇಲ್ಲಿ ಕೂಡ್ತಿದ್ವಿ. ಕರೆ ನಮ್ಮ ಊರಾಗ ಈ ಥರನೇ ಯಾವುದೂ ಇಲ್ಲ. ಸೊ ಮಡಿಕೇರಿ ಅಂದ್ರೆ ಮಲೆನಾಡನಲ್ರಿ. ಮಲೆನಾಡಕ್ಕೆ ಬಂದಮೇಲೆ ಈ ಥರ ಪ್ಲೇಸ್ ನೋಡೋದಂದ್ರೂ ಮಸ್ತ್ ಮಜಾ ಬರ್ತೈತಿ. ಮನಮೋಹಕವಾದ ದೃಶ್ಯ ಅಂತಾನೆ ಹೇಳ್ಬೋದು. ನನಗಂತೂ ಸಖತ್ತಾಗಿ ಖುಷಿಯಾಗೈತಿ. ಸೊ ನೀವು ಮಡಿಕೇರಿಗೆ ಬಂದ್ರೆ ತಲಕಾವೇರಿ ಪ್ಲೇಸ್ನ ನೋಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಅಲ್ಲಿಂದ ಈಗ ನಾವು ಎಲ್ಲಿ ಹೋಗಾಕತ್ತೀವಿ ಅಂತಂದ್ರೆ ಭಾಗಮಂಡಲಕ್ಕೆ ಹೋಗಾಕತ್ತೀವಿ. ತಲಕಾವೇರಿಯಿಂದ ಭಾಗಮಂಡಲಕ್ಕೆ ಹೋಗಾಕತ್ತೀವಿ. ಭಾಗಮಂಡಲದಾಗ ಏನು ನೋಡ್ಬೋದಪ್ಪ ಅಂತಂದ್ರೆ ನೀವು ಶ್ರೀ ಭಗಂಡೇಶ್ವರ ದೇವಸ್ಥಾನ ನೀವು ನೋಡ್ಬೋದು. ದಕ್ಷಿಣ ಗಂಗೆ ಎಂದ ಪೂಜಿಸಲ್ಪಡುವ ಕಾವೇರಿ ಇಲ್ಲಿ ಶಿವನ ಜಡೆಯ ಕೂದಲಿನಿಂದ ಹೊರ ಬರ್ತಾಳ ಅನ್ನೋದು ಇಲ್ಲಿ ಜನರ ನಂಬಿಕೆ ಐತಿ. ಇನ್ನು ಭಾಗಮಂಡಲದಾಗ ಕಾವೇರಿ ಕನ್ನಿಕೆ ಸುಜ್ಯೋತಿ ಎಂಬ ತ್ರಿವೇಣಿ ಸಂಗಮವನ್ನು ನಾವಿಲ್ಲೇ ಭಾಗಮಂಡಲದಾಗ ನೋಡ್ಬೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ಏನು ಮಾಡಿದ್ವಿ ಅಂದ್ರೆ ನಾವು ಸೀದಾ ಹೋಗಿದ್ದು ಗ್ಲಾಸ್ ಬ್ರಿಡ್ಜ್ ಕಡೆ. ಇಲ್ಲಿಂದ ಮಡಿಕೇರಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಅಪ್ಪೆ ಜಲಪಾತ ಮತ್ತು ಗ್ಲಾಸ್ ಬ್ರಿಡ್ಜನ್ನು ಹತ್ತೈತಿ. ನೀವು ನೋಡಾಕಿದ್ರೆ ಕಾಫಿ ಎಸ್ಟೇಟ್ನಾಗ ಗ್ಲಾಸ್ ಬ್ರಿಡ್ಜ್, ದೊಡ್ಡದಾದ ಗ್ಲಾಸ್ ಬ್ರಿಡ್ಜ್ ಐತಿ. ಸೊ ನಮ್ಗೆ ಅಲ್ಲಿ ಹೋಗೋಕೆ ಪರ್ಮಿಷನ್ ಸಿಗಲಿಲ್ಲ. ಯಾಕಂದ್ರೆ ಅಲ್ಲಿದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತಂತ. ಸೊ ಅದನ್ನ ಸರಿ ಮಾಡತ್ತೀವಿ. ನೀವು ಬೇಕಾದ್ರೆ ಕಾಫಿ ಎಸ್ಟೇಟನ್ನು ನೋಡ್ಬೋದಂತಂದರು. ಸೊ ನಾವು ಅದಕ್ಕೆ ಕಾಫಿ ಎಸ್ಟೇಟನ್ನು ನೋಡಲಿಲ್ಲ. ಅಬ್ಬೆ ಜಲಪಾತ ಅಂದರೆ ಸೂಪರ್ ಆಗೈತಿ. ಹೋದಾಗ ಒಂದು ಸ್ವಲ್ಪ ಮಳೆ ಇದ್ದಿದ್ದಿಲ್ಲಲ್ಲ. ಸೊ ಹಾಗಾಗಿ ನೀರು ಒಂದು ಸ್ವಲ್ಪ ಕಮ್ಮಿ ಇತ್ತು. ನೀವು ಹೋದಾಗ ಯಾವ ಥರ ಇರ್ತೈತಿ ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ಮಡಿಕೇರಿಯಿಂದ ನಾವು ಕುಶಾಲನಗರಕ್ಕೆ ಹೋದ್ವಿ. ಫಸ್ಟಿಗೆ ನಾವು ಹೋಗಿದ್ದಂದ್ರೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ. ಈ ದಡದಾಗ ನಿಂತು ನೋಡಿದ್ರೆ ಆ ದಡದಾಗ ಆನೆಗಳನ್ನು ತುಳಿಯಾಕತ್ತಾರೆ ನೋಡ್ಬೋದು. ನೀವು ಇಲ್ಲೇ ಇದ್ದಿಂದ ಪ್ರತ್ಯೇಕವಾಗಿ ಒಬ್ಬೊಬ್ರಿಗೆ ಟಿಕೆಟ್ ಐತಿ ಇಲ್ಲಿಂದ ಆ ದಡಕ್ಕೆ ಹೋಗಾಕ. ಸೊ ಅದನ್ನು ಟಿಕೆಟ್ ತಗ್ಸ್ಕೊಂಡು ಅಲ್ಲಿಗೆ ಹೋಗ್ಬೋದು. ಅಂದ್ರೆ ಬೋಟ್ ಮುಖಾಂತರ ನಿಮ್ಮನ್ನ ಅಲ್ಲಿ ಹೋಗಿ ಇಳಿಸ್ತಾರೆ. ದುಬಾರಿ ಎಲಿಫೆಂಟ್ ಅಲ್ಲಿಂದ ಮುಗಿಸ್ಕೊಂಡು ಏನು ಮಾಡಿದ್ವಿ ಅಂದ್ರೆ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ನನ್ನ ಟೆಂಪಲ್ ಹೆಂಗೈತಂತ ತೋರಿಸ್ತೀನಿ, ನೀವು ನೋಡ್ಕೊಂಡಿದ್ರಿ. ಗೋಲ್ಡನ್ ಟೆಂಪಲ್ನು ಮಿಸ್ ಮಾಡ್ದೆ ಹೋಗ್ರಿ. ಮತ್ತು ಅಲ್ಲಿಂದ ಇನ್ನು ಎಲ್ಲಿ ಹೋಗ್ಬೇಕಂತಂದು ಹೇಳ್ತೀನಿ ಕೇಳ್ರಿ. ಇದು ಕುಶಾಲನಗರದಾಗ ನನಗಂತೂ ಭಾಳ ಇಷ್ಟ ಆಗಿದ್ದ ಪ್ಲೇಸ. ಅದು ಯಾವುದಂತಂದ್ರೆ ಕಾವೇರಿ ನಿಸರ್ಗಧಾಮ. ವಾವ್, ಬರೀ ಅದನ್ನು ಈಗ ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಅಂತ. ಇಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಅಂತ ಟಿಕೆಟ್ ಪ್ರೈಸ್ ಐತಿ. ಹಂಗೆ ಟಿಕೆಟ್ನ ತಗೊಂಡು ನಾವು ಏನು ಮಾಡಬೇಕು, ಒಳಗೆ ಹೋಗಬೇಕು. ಸೊ ಬ್ರಿಡ್ಜ್ ಮೇಲೆ ಹೋಗುವಾಗಂತೂ ಸಖತ್ ಫೀಲ್ ಬರ್ತೈತೆ ರೀ. ಫೀಲಿಂಗ್ ಅಂತೂ ಸೂಪರ್ ಐತಿ. ಸೊ ಅಲ್ಲಿಂದ ಒಳಗೆ ಹೋದ್ಮೇಲೆಕಂತೂ ಎಲ್ಲ ಕಡೆ ಒಂದು ಝೂಗಳು ಅದಾವೆ. ಸೊ ನೀವು ಝೂಗಳ ಒಳಗೆ ಹೋದರೂ ಹೋಗ್ಬೋದು, ಇಷ್ಟ ಇದ್ದರೆ ಒಳಗೆ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಪ್ರತ್ಯೇಕವಾಗಿ ಅದಕ್ಕೆ ಚಾರ್ಜಸ್ ಅದಾವೆ. ನೀವು ನೋಡಾಕತ್ತಿರ್ಬೋದು ನಾವು ಝೂ ಒಳಗೆ ಬಂದೀವಿ, ಯಾವ ಥರ ಇಲ್ಲಿ ಪಕ್ಷಿಗಳು ಅದಾವಂತ. ಸೊ ಸ್ವಲ್ಪ ಕ್ಲಿಪ್ಗಳು ಡಿಲೇಟ್ ಆಗಿದ್ದರಿಂದ ನನಗೆ
ಜಾಸ್ತಿ ವಿಡಿಯೋನ ಇದ್ರಾಗ ತೋರ್ಸಾಕತ್ತಿಲ್ಲ. ಹಂಗೆ ಹೇಳ್ಬೇಕಂದ್ರೆ ಇನ್ನೊಂದು ಕಾವೇರಿ ನಿಸರ್ಗಧಾಮ ಒಳಗೆ ಆ್ಯಕ್ಟಿವಿಟೀಸ್ ಅಂತೂ ಮಸ್ತ್ ಅದಾವೆ. ಸೊ ನಮಗಂತೂ ದೊಡ್ಡವ್ರಿಗಿಲ್ಲ ಅನಿಸುತ್ತೆ, ಸಣ್ಣವ್ರಿಗೆ ಅದಾವೆ. ಸೊ ನೋಡ್ಬೋದು ಈ ಥರ ಆ್ಯಕ್ಟಿವಿಟೀಸ್ ಅದಾವ. ನಮ್ಮ ಪಿಲ್ಲು ಆಡ್ತೀನಿ ಅನ್ನಕತ್ತ. ಸೊ ಅದಕ್ಕಾಗಿ ನಾ ಕರ್ಕೊಂಬನ್ನಿ. ಅವಂತರೂ ಆಡಲಿಲ್ಲ, ಯಾಕಂದ್ರೆ ಅವ ಅಂಜಾಕತ್ತ. ಸೊ ಇನ್ನು ರೊಕ್ಕ ಕೊಟ್ಟಿದ್ದಕ್ಕೆಲ್ಲ ಮುಗಿಸ್ಬೇಕಲ್ಲ ಅನ್ನೋ ಸಂಬಂಧ ನಾ ಕೇಳಿದ್ನಿ. ಅವ್ರು ಪರ್ಮಿಷನ್ ತೊಗೊಂಡು ನಾನು ಹೋದ್ನಿ ಅವ್ನು ಕರ್ಕೊಂಡ. ಊಟ ಮುಗಿಸೊಂದು ಏನು ಮಾಡಿದ್ವಿ ಅಂದ್ರೆ ಸೀದಾ ಬೇಲೂರಿಗೆ ಹೋಗ್ಬೇಕಂತ ಪ್ರಯಾಣವನ್ನು ನಡೆಸಿದ್ವಿ. ಇನ್ನು ನಾವು ಬೇಲೂರಿಗೆ ಹೋಗ್ಬೇಕಂದ್ರೆ ಕತ್ಲಾಗಿತ್ತು ಸಿಕ್ಕಾಪಟ್ಟೆ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಅಲ್ಲೇ ಊಟ ಮಾಡಿಕೊಂಡು ಹಂಗೆ ಮುಂಜಾನೆ ಎದ್ಗುಳ್ಪೆ ಚೆನ್ನಕೇಶ್ವರ ಸ್ವಾಮಿ ದರ್ಶನವನ್ನು ಮಾಡ್ಕೊಂಡ್ವಿ. ನೋಡಕತ್ತಿರ್ಬೋದು ಯಾವ ಥರ ವಾಸ್ತುಶಿಲ್ಪವನ್ನು ಹೊಂದೈತಿ. ಇನ್ನು ನಾವು ಬೇಲೂರಿಂದ ಸೀದಾ ಹೋಗಿದ್ದಂದ್ರೆ ಶಿವಮೊಗ್ಗ ಅಂತಂದ್ರೆ ತ್ಯಾವರಕೊಪ್ಪ ಹುಲಿ ಮತ್ತು ಸಿಂಹದ ಧಾಮಕ್ಕೆ ನಾವು ಹೋದ್ವಿ. ಅಂದ್ರೆ ಫಾರೆಸ್ಟ್ ಸಫಾರಿ ಐತೆ ಅಲ್ಲೇ. ಸೊ ಅದಕ್ಕೆ ನಾವು ಹೋಗಿವಿ. ಸಫಾರಿ ವೀಕ್ಷಣಾ ಸಮಯ ಅಂತಂದ್ರೆ ಸಫಾರಿ ನೋಡೋ ಸಮಯ ಏನೈತಿ, ಬೆಳಗ್ಗೆ 10ರಿಂದ 1 ಗಂಟೆವರೆಗೆ ಐತಿ. ಮಧ್ಯಾಹ್ನ 2:15ರಿಂದ 5 ತನಕ ನಾವು ಇಲ್ಲೇ ಸಫಾರಿ ಮಾಡ್ಬೋದು. ಮಂಗಳವಾರ ಏನೈತಿ ಇಲ್ಲೇ ರಜೆ ದಿನ ಇರ್ತೈತಿ, ಯಾರು ಇಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಈ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ತೀನಿ ಮಾಡ್ಯಾರ. ಸೊ ನಾನು ಇವಾಗ ಫಸ್ಟಿಗೆ ಹೋಗತ್ತೀನಿ ಅಂದರೆ ನಾವು ಸಫಾರಿ ತಗೊಂಡಿದ್ವಿ. ಇಲ್ಲಿ ನೋಡಾಕತ್ತಿರಲ್ಲ, ಇದೇ ವೆಹಿಕಲ್ನಾಗ ನಮ್ಗೆ ಏನು ಮಾಡ್ತಾರೋ ಸಫಾರಿಗೆ ಕರ್ಕೊಂಡು ಹೋಗ್ತಾರೋ. ಸ್ವಲ್ಪ ಮಂದಿ ಆಗೋದನ್ನ ನಾವು ವೆಯ್ಟ್ ಮಾಡಿದ್ವಿ, ಕೂತ ಆಮೇಲಿಂದ ಆಚೆ ಎಲ್ಲರೂ ಕೂಡ ಕರ್ಕೊಂಡು ಹೋದರು. ಸೊ ನೋಡಾಕತ್ತಿರ್ಬೋದು ನೀವು ಯಾವ ಥರ ಅದಾವಂತ ಇಲ್ಲಿ. ನೋಡಾಕತ್ತಿರ್ಬೋದು ನಿಮ್ಮ ಸಿಂಹ ಹೆಂಗೆ ಮುಕ್ಕೊಂಡೈತಿ, ರಾಜಾರೋಷವಾಗಿ ಹೊರಗೆ ಮುಕ್ಕೊಂಡೈತಿ ಬಂದ. ಸೊ ಇಲ್ಲೆಲ್ಲ ಪರ್ಫೆಕ್ಟ್ ಅಂದ್ರೆ ಅದಾದ ಸಮಯದಾಗ ಹೊರಗೆ ಬಂದಿರ್ತಾವಂತ ನನ್ನ ಅಸ್ಮೆಟಿಗೆ ತಿಳಿದ ನಮ್ಗೆ ಕರ್ಕೊಂಬಂದಿರ್ತಾರೆ ಏನೋ ಗೊತ್ತಿಲ್ಲ. ಬಟ್ ನಾವು ಅಲ್ಲಿ ಬಂದಾಗಂತೂ ಇದು ಹೊರಗೆ ಬಂದಿದ್ದು ಆನೆ ಪಕ್ಷಿಗಳನ್ನು ನೋಡ್ಬೋದು. ಹಂಗೆ ನೋಡಾಕತ್ತಿರ್ಬೋದು ನೀವೆಲ್ಲ ಹೆಬ್ಬಾವ್ ಐತಿ ನೋಡ್ರಿ. ಇಲ್ಲೇ ಹೆಬ್ಬಾವ್ ಹೆಂಗೈತಿ ನಾವೆಲ್ಲ ರಿಯಲ್ ಆಗಿ ಅಂತೂ ಯಾವತ್ತೂ ನಾನು ನೋಡಿಲ್ಲ. ಸೊ ಇಲ್ಲಿ ನೀವು ಮಕ್ಕಳನ್ನು ಕರ್ಕೊಂಬರೋದ್ರಿಂದ ಭಾಳ ಅಂದ್ರೆ ಭಾಳ ಉಪಯೋಗ ಆಕತಿ. ಯಾಕಂದ್ರೆ ನಾವೀಗ ಫೋಟೋದಾಗ ನೋಡ್ಬೋದು, ಆಮೇಲೆ ಪುಸ್ತಕದಾಗ ನೋಡ್ಬೋದು, ಫೋನ್ಯಾಗ ನೋಡ್ಬೋದು. ಅಂದ್ಬಿಟ್ಟು ನೀವು ಏನಾದರೂ ಶಿವಮೊಗ್ಗ ಕಡೆ ಹತ್ತಿರ ಬಂದಿದ್ರಂದ್ರೆ ಮಕ್ಕಳಿಗೆ ಈ ಥರ ರಿಯಲ್ ಆಗಿರುವಂಥ ಪ್ರಾಣಿ ಪಕ್ಷಿಗಳನ್ನು ತೋರಿಸೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಇನ್ನು ಇದೆಲ್ಲ ಸುತ್ತಾಡಿ ಬಂದ ಮಕ್ಕಳಿಗೆ ಅಂತೂ ಇಲ್ಲೇ ಹೇಳಿ ಮಾಡಿಸಿದಂಥ ಉದ್ಯಾನವನ ಐತಿ. ಜಾರ್ಗುಂಡಿ, ಕೆಸಗುಂಡಿ, ಹಂಗೆ ಜೋಕಾಲಿನೂ ಸಹ ಐತಿ. ಇದನ್ನೆಲ್ಲ ಸುತ್ತಾಡಿ ಬಂದ ಮಕ್ಕಳಿಗೆ ಬೇಸರಾಗಿತ್ತಂದ್ರೆ ಇದನ್ನು ನೋಡಿ ಅಂತೂ ಖುಷಿ ಪಡ್ತಾರಂತ ನಾನು ನಿಮ್ಗೆ 100% ಗ್ಯಾರಂಟಿ ಕೊಡ್ತೀನಿ. ನಮ್ಮನ್ನ ಫಸ್ಟಿಗೆ ಕರ್ಕೊಂಡು ಹೋಗಿದ್ದೆ ಅಂದರೆ ಜೋಗ್ ಫಾಲ್ಸ್ ಈ ಕಡೆ ಸೈಡ
ಅಂದರೆ ಪೂರ್ತಿ ಮುಂದೆ ಫ್ರಂಟ್ ಅಲ್ಲ, ಈ ಕಡೆ ಬಾಜು ಕಡೆ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ನೋಡ್ಬೇಕು ನೀವು, ದೂರಿಂದ ನಮ್ಗೆ ಎಲ್ಲ ಚಂದ ಮಸ್ತ್ ಕಾಣ್ತು. ಸೊ ನಮ್ಗೆ ಒಳಗೆ ಇಳಿದ ಇನ್ನೊಂದು ಸ್ವಲ್ಪ ಒಳಗೆ ಹೋಗಿ ತೋರಿಸ್ತೀವಿ ಅಂತಂದ್ರು. ನಾವು ಅವ್ರ ಹಿಂದೆ ಬೆನ್ನು ಹತ್ತೀವಿ. ಈಗ ನೀರಂದ್ರೂ ಕಮ್ಮಿ ಇತ್ತು, ಸೊ ಹಾಗಾಗಿ ಯಾವುದೇ ಥರ ರಿಸ್ಕ್ ಅನ್ನಿಸ್ಲಿಲ್ಲ ಅಲ್ಲಿ ಹೋಗಿದ್ದು. ನೋಡಕತ್ತಿರ್ಬೋದು ನೀವು ಯಾವ ಥರ ಕಾಣತ್ತೈತೆ ಅಂತ ಜೋಗ ಫಾಲ್ಸ್. ನಾವು ಈ ಥರ ಎಲ್ಲೆಲ್ಲ ಹತ್ತಿ ಇಳ್ದು ಮಾಡಿ ಕೆಳಗೆ ಹೋಗಿ ಅಲ್ಲಿ ನೀರು ಹರಿಯುವಂಥ ಏನು ನೀರು ಇತ್ತಲ್ಲ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಗೈಡ್ ಅವರು ಚಲೋ ಇದ್ದರು, ಕರ್ಕೊಂಡು ಹೋದರು. ಸೊ ಸೇಫ್ಟಿಲೇ ನಮ್ಮನ್ನು ಮತ್ತೆ ಕರ್ಕೊಂಡು ಬಂದು ಹೊರಗೆ ತಂದುಬಿಟ್ರು. ಸಹಸ್ರಲಿಂಗಕ್ಕೆ ಬಂದ್ವಿ ರೀ ನಾವು. ಅಂದರೆ ಶಿರ್ಸಿ ಹತ್ರ ಬರ್ತೈತಿ ಸಹಸ್ರಲಿಂಗ ಅಂತ. ನೀವು ನೋಡ್ರಿ ಯಾವ ಥರ ಐತಿ ಸಹಸ್ರಲಿಂಗ ಇದು. ಸಹಸ್ರಲಿಂಗ ನೋಡ್ಕೊಂಡು ನಾವೀಗ ಹೋಗಿದ್ದಂದ್ರೆ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋದ್ವಿ. ಹಂಗೆ ದೇವರ ದರ್ಶನವೂ ಆಯ್ತು. ಹೋಗಿದ್ದ ಟೈಮಿಗೆ ಲೇಟ್ ಆದರೂ ಪರವಾಗಿಲ್ಲ, ದೇವ್ರಿಗೆ ಹೋದ್ವಿ, ದರ್ಶನವೂ ಆಯ್ತು. ಸೊ ನಾನು ನಿಮ್ಗೆ ತೋರಿಸಿದಂದ್ರೆ ಎಷ್ಟು ಊರ ತೋರಿಸಿದ್ನಿ ಅಂತಂದು ನೀವು ಒಂದು ಸಲ ಕೌಂಟ್ ಮಾಡಿ ನೋಡೋಣ. ಇಲ್ಲಿ ತನಕ ನನ್ನ ವಿಡಿಯೋ ಫಸ್ಟ್ ಆಯಿತು, ಇದು ಸೆಕೆಂಡ್ ಆಯಿತು. ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡಿದ್ದೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.